ಏನಪ್ಪ, ಏನು ಸಮಾಚಾರ? ಏನಿಲ್ಲಪ್ಪ. ಏನಿಲ್ಲ. ಏನು ಫುಲ್ ರೆಡಿ ಆದಂಗಿದೆ? ಎಲ್ಲೋಗ್ತಿದ್ದೀರಾ? ಎಲ್ಲಿ ಇದು ಆ ಮೂಲೆ ಅಂಗಡಿಲಿ ಕೊತ್ತಂಬರಿ ಸೊಪ್ಪು ತರೋಣ ಅಂತ ಹೋಗ್ತಿದ್ದೆ. ಎಲ್ಲಿ ಹೋಗ್ತಾ ಇದ್ದೀರಾ? ಇದು ನನ್ನ ಕಾರ್ದು ವೀಲು ಇದಕ್ಕಿದ್ದಾಗೆ ಅದೇನೋ ಟರ್ನ್ ಆಗ್ತಿದೆ ಒಂಥರ. ಅದು ಏನಾಗಿದೆ ಏನಪ್ಪ ಈ ರಾಮಾಯಣ ತತ್ತೇರಕ್ಕೆ, ಅದಕ್ಕೆ ಮೆಕ್ಯಾನಿಕ್ ಹತ್ರ ತೋರಿಸೋಣ ಅಂತ ಹೋಗ್ತಿದ್ದೀನಿ. ಎಲ್ಲಿ ಹೋಗ್ತಾ ಇದ್ದೀರಾ? ಅದು ನಿಮ್ಮ ಅಮ್ಮನ ಚಿಕ್ಕಪ್ಪನ ಮಗಳ ಫ್ರೆಂಡ್ ಮದುವೆಗೆ. ಈ ಟೈಮಲ್ಲಿ ಬೇಕಾ ಇದೆಲ್ಲ? ನಾನು ಬೇಡ ಅಂದೆ ಕಣೋ. ನಿಮ್ಮ ಅಮ್ಮನೇ ಕೇಳ್ತಾನೆ ಇಲ್ಲ. ಅಮ್ಮಂಗೂ ಒಂಥರ ಇಲ್ಲಿ ಕರೀರಿ ಅವ್ರನ್ನಿಲ್ಲಿ. ಅವಳು ಮೇಕಪ್ ಮಾಡ್ಕೋತಿದ್ದಾಳ. ಮೇಕಪ್ ಮಾಡ್ಕೊಳ್ಳೋ ಟೈಮಲ್ಲಿ ಕರೆದ್ರೆ ಒಂಥರ ಸಿಡುಕ್ತಾಳೆ. ನಾನು ಅದಕ್ಕೆ ಆ ಟೈಮಲ್ಲಿ ಮಾತೇ ಆಡಿಸಲ್ಲ. ಅವರೇನು ನಮ್ಮ ರಿಲೇಷನ್ನು ಅಲ್ಲ, ಏನೂ ಅಲ್ಲಪ್ಪ, ಸುಮ್ಮನೆ ನೀವು ಒಳ್ಳೆ. ಆದರೂ ನಮ್ಗೆ ಗೊತ್ತಿರೋರಲ್ವೇನೋ. ಅವರು ನಮ್ಮ ಲೇಔಟು ಅಸೋಸಿಯೇಷನ್ ವಾಟ್ಸಪ್ ಗ್ರೂಪ್ ಇದೆಯಲ್ಲ, ಅದರಲ್ಲೇ ಇನ್ವಿಟೇಷನ್ ಸೆಂಡ್ ಮಾಡಿದ್ದಾರೆ. ಎಲ್ರೂ ಓಕೆ ಬರ್ತೀವಿ, ಶೂರ್, ಊಟ ಮಾಡ್ಕೊಂಡು ಹೋಗ್ತೀವಿ, ಫ್ಯಾಮಿಲಿ ಸಮೇತ ಬರ್ತೀವಿ ಅಂತೆಲ್ಲ ಹಾಕ್ಕೊಂಬಿಟ್ಟಿದ್ದಾರೆ ಕಣೋ. ಇನ್ನು ನಾವು ಹೋಗದೆ ಇದ್ದರೆ ಅದು ಏನು ಚೆನ್ನಾಗಿರುತ್ತೋ. ಅದು ಅಲ್ಲದೆ ನಿಮ್ಮಮ್ಮ ಹೇಳ್ತಿದ್ಲು, ನಮ್ಮನೆ ಗೃಹ ಪ್ರವೇಶಕ್ಕೆ ಬಂದು ಅವರು 1,001 ರೂಪಾಯಿ ಕೊಟ್ಟಿದ್ದಾರಂತೆ. ಅದನ್ನು ಅವ್ರಿಗೆ ನಿನ್ನ ಮದುವೆ ಒಳಗಡೆ ವಾಪಸ್ ಕೊಡಲೇಬೇಕು ಅಂತ ಇವಳ್ದು ಗಲಾಟೆ. ಇಲ್ಲಾಂದರೆ ನಾನು ಹೋಗ್ತೀನೇನೋ ಇಂಥದ್ದಕ್ಕೆಲ್ಲ. ಅದಕ್ಕೆ ಮದುವೆಗೆ ಹೋಗ್ಬೇಕಾ? ಓ, ನಿಂಗೇನಪ್ಪ, ಅಲ್ಲಿ ಕೂತ್ಕೊಂಡು ಆರಾಮಾಗಿ ಹೇಳ್ತೀಯ. ಇಲ್ಲಿರೋದು ನಾನು ತಾನೇ. ಒಂದು ಲೆಕ್ಕದಲ್ಲಿ ಇವರು ನಿಮ್ಮ ಅಮ್ಮಂಗೆ ದೂರದ ರಿಲೇಷನ್ನೇ ಆಗಬೇಕು, ಗೊತ್ತಾ? ಅಲ್ಲಪ್ಪ, ಅನ್ಲಾಕ್ ಆಗಿದೆ ಅಂತ ಎಲ್ಲ ಕಡೆ ತಿರ್ಗಾಡಕ್ಕಾಗತ್ತಾ? ನೀನೇ ನೋಡ್ತಿದ್ದೆ ತಾನೇ ನ್ಯೂಸ್ನ, ಎಷ್ಟು ಕೊರೋನಾ ಕೇಸ್ ಬರ್ತಿದೆ ದಿನ. ಮದುವೆಯಲ್ಲಿ ಬೇರೆ ಎಷ್ಟು ಜನ ಇರ್ತಾರೆ. ನೀನೇನು ಟೆನ್ಷನ್ನೇ ತಗೋಬೇಡ ಕಣೋ. ಫುಲ್ಲು ಕೋವಿಡ್ ಪ್ರೊಟೆಕ್ಟೆಡ್ ಮದುವೆ ಕಣೋ ಇದು. ಕಲ್ಯಾಣ ಮಂಟಪದ ಆಚೆಗೇನೆ ಈ ಪನ್ನೀರ್ ಬದಲಿಗೆ ಸ್ಯಾನಿಟೈಸರ್ನ ಪುಸ್ ಅಂತ ಹಂಗೆ ಸ್ಪ್ರೇ ಮಾಡಿಬಿಡ್ತಾರಂತೆ. ಇನ್ನು ಎಂಟ್ರೆನ್ಸಲ್ಲೇ ಈ ವೆಲ್ಕಮ್ ಡ್ರಿಂಕ್ ಕೊಡ್ತಾರಲ್ಲ, ಅದಕ್ಕೆ ಈ ಅರಿಶಿಣ, ಜೇನುತುಪ್ಪ, ಹಾಲು ಹಾಕ್ಬಿಟ್ಟು ಫುಲ್ಲು ಹಾಲಿನ ಥರ ಕೊಟ್ಬಿಡ್ತಾರಂತೆ. ಇಮ್ಯುನಿಟಿ ಪವರ್ ಹಾಗೆ ಜಾಸ್ತಿ ಆಗುತ್ತಂತೆ. ಸರಿ, ಎಷ್ಟು ಜನ ಇರ್ತಾರಲ್ಲಿ? ಜಾಸ್ತಿ ಜನ ಏನಿಲ್ವ. ಹುಡುಗಿ ಕಡೆಯಿಂದ ಒಂದು 50, ಇನ್ನು ಹುಡುಗನ ಕಡೆಯಿಂದ ಒಂದು 50, ಒಂದು 100 ಆಯಿತಾ. ಇನ್ನು ಯಾರು ಈ ಫ್ರೆಂಡ್ಸು, ಈ ಕ್ಲಬ್ ಮೆಂಬರ್ಸು ಎಲ್ಲ ಸೇರಿ ಒಂದು 200ರಿಂದ 300 ಜನ ಕಣ. ದೊಡ್ಡ ಮದುವೆ ಅಂತಲ್ಲ, ಓಕೆ, ಸಣ್ಣದಾಗಿ ಮಾಡ್ತೀಯಾರೆ ಪಾಪ. ಸರಿ ಹೋಯ್ತು. ಸ್ಟೇಜ್ ಮೇಲೆ ಹೋಗಿ ಆಮೇಲೆ ಫೋಟೋ ಎಲ್ಲ ತೆಗೆಸ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ, ಬೇಗ ಮನೆಗೆ ಹೋಗಿ ಸೇರ್ಕೊಳ್ಳಿ. ಅದೇಗೋ ಆಗುತ್ತೆ? ಇಷ್ಟೆಲ್ಲ ರಿಕ್ಸ್ ತೊಗೊಂಡು ಹೋಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಪ್ರೂಫೇ ಇಲ್ಲ ಅಂದರೆ ಅದು ಹೆಂಗೋ? ಒಳ್ಳೆ ಚೆನ್ನಾಗಿ ಹೇಳ್ತೀಯ ನೀನು. ಅಯ್ಯ ಹೋಗ. ಆಯಿತು, ಮಾಸ್ಕ್ ಆದರೂ ಹಾಕೊಂಡು ಹೋಗಿ. ಲೋ ದಡ್ಡ ಕಣ ನೀನು ಅಲ್ವೋ. ಈಗ ಮಾಸ್ಕ್ ಹಾಕೊಂಡು ಹೋಗ್ಬಿಟ್ಟು ಫೋಟೋ ತೆಗೆಸ್ಕೊಂಡ್ರೆ ನಾವೇ ಅಂತ ಹೆಂಗೋ ಗೊತ್ತಾಗತ್ತೆ ಅಲ್ವೋ? ನಾಳೆ ನಿನ್ನ ಮದುವೆಗೆ ಅವರೆಲ್ಲ ಬರಬೇಕು ತಾನೆ. ನೋಡು, ನೀನೇನು ಟೆನ್ಷನ್ ಮಾಡ್ಕೋಬೇಡ. ನಮ್ಮ ಜೊತೆಗೆ ಮಿಲಿಟ್ರಿನೇ ಬರ್ತಾ ಇದೆ. ಮಡಿಕೇರಿ ಅಂಕಲ್ಲ, ಅವ್ರಿಗೂ ಇವ್ರಿಗೂ ಸಂಬಂಧನೇ ಇಲ್ವಲ್ಲ, ಅವ್ರನ್ನೆಲ್ಲ ಯಾಕೆ ಕರ್ಕೊಂಡು ಹೋಗ್ತಾ ಇದ್ದೀರಾ? ಮೊನ್ನೆ ಏನಾಯಿತು ಗೊತ್ತಾ? ಈ ಗುಡ್ ಮಾರ್ನಿಂಗ್ ಮೆಸೇಜು ಕಳ್ಸೋಕೆ ಹೋಗ್ಬಿಟ್ಟು ನಿದ್ದೆ ಕಣ್ಣಲ್ಲಿ ಈ ಇನ್ವಿಟೇಷನ್ನ ಫಾರ್ವರ್ಡ್ ಮಾಡಿಬಿಟ್ಟಿದ್ದೀನಿ. ಅವತ್ತಿಂದ ಹಿಡ್ಕೊಂಬಿಟ್ಟಿದ್ದಾರೆ, ರಾಯರೇ ಹೋಗೋಣವಾ ಅಂತ. ಆ್ಯಕ್ಚುಲಿ ಈ ಮದುವೆಗೆ ಹೊರಡಿಸಿ ಕರ್ಕೊಂಡು ಹೋಗ್ತಿರೋದೇ ಅವರೇ ಕಣೋ. ಓ, ಇದೆಲ್ಲ ಅವ್ರದ್ದೇನಾ ಕಿತಾಪತಿ? ಎಲ್ಲಿ ಆ್ಯಡ್ ಮಾಡಿ ಅಂಕಲ್ನ, ಮಾತಾಡ್ತೀನಿ ಅವ್ರ ಜೊತೆ. ಇರಿ, ನನ್ನ ಹತ್ರನೇ ನಂಬರ್ ಇದೆ, ಮಾಡ್ತೀನಿ ಅವ್ರಿಗೆ. ನಿನ್ನ ಹತ್ರ ಅವ್ರ ನಂಬರ್ ಹೆಂಗೋ ಬಂತು? ಅದು ಅವ್ರ ಮಗಳು ನಂದಿನಿ, PUC ಜೀಪು ಮಗಳು ನಂಬರು. ಲೋ ಮಗನೇ, ಮೊದಲೇ ಈ ಮಾತು ಹೇಳಬಾರ್ದಾಗಿತ್ತೇನಲ್ಲೋ. 1 ವರ್ಷದ ಮುಂಚೆನೇ ಹೇಳಿದ್ದಿದ್ರೆ ಇವಾಗ ನಂದಿನಿಗೆ ಮದುವೆ ಬೇರೆ ಆಗೋಯ್ತಲ್ಲೋ. ಅವರು ಕೂರ್ಗವರು, ಗೊತ್ತು ತಾನೆ. ಜಾತಿ ಯಾವುದಾದ್ರೆ ಏನಂತೆ, ಬ್ರ್ಯಾಂಡ್ ಒಂದೇ ತಾನೆ, ಅದು ಇಂಪಾರ್ಟೆಂಟು. ಲೋ, ನಾನು ನಿಮ್ಮ ಮಿಲ್ಟ್ರಿ ಅಂಕಲ್ಲು ಬೀಗರಾಗೋ ಚಾನ್ಸನ್ನೇ ಮಿಸ್ ಮಾಡಿಬಿಟ್ಟಿಯಲ್ಲೋ. ಛೇ, ಎಂಥ ಚೆನ್ನಾಗಿರೋದು ಆ ಟಾನಿಕ್ಕು, ಆ ಫಾರಮ್ ಹೌಸು. ಅಲೋ, ಏನೊಂದು ಹುಡುಗಿ ಫ್ರೆಂಡ್ಸ್ ಆಗಿರಂಗೆ ಇಲ್ವಾ? ಓಡಾಡ್ಕೊಂಡಿದ್ರೆ ಲವರ್ಸು, ಲಿವಿನಲ್ಲಿದ್ದರೆ ಕಪಲ್ಸು. ನಿಮ್ಮ ಜನ್ರೇಷನ್ಗೆ ಇಷ್ಟ ಎಲ್ಲ ಗೊತ್ತಿರೋದು? ಹಾಗಾದರೆ ಏನೂ ಇರಲಿಲ್ಲ ಅನ್ನೋ ಹಂಗಲ್ಲ. ಅದೇ ಅಂದ್ಕೊಂಡೆ. ಮೊನ್ನೆ ನಿಮ್ಮಮ್ಮ ನನ್ನನ್ನು ಅಟ್ಟ ಕ್ಲೀನ್ ಮಾಡಿ ಅಂತ ಮೇಲೆ ಕತ್ತಿಸಿದ್ಲು. ಆಗ ನಿಂದು ಸ್ಕೂಲ್ದು ಯಾವುದೋ ಒಂದು ಹಳೆ ಬುಕ್ ಸಿಕ್ತು. ಅದರಲ್ಲಿ ಅನಿಸುತ್ತಿದೆ ಯಾಕೋ ಇಂದು
ನಂದಿನಿನೇ ನನ್ನವಳೆಂದು ಅಂತೇನೋ ಬರ್ದಂಗಿತ್ತು. ಗೊತ್ತಿಲ್ಲ. ಹಾಂ ಸರಿ ಸರಿ, ನನ್ನ ಟೀಮೇಟ್ ಫೋನ್ ಮಾಡ್ತಿದ್ದಾಳೆ, ಇಂಪಾರ್ಟೆಂಟ್ ಕಾಲಪ್ಪ, ಪಿಕ್ ಮಾಡಬೇಕು ಆಯಿತಾ? ಬಾಯ್ ಬಾಯ್. ಫೋನ್ ಮಾಡ್ತಾ ಇದ್ದಾಳ? ಓಹೋ, ಏನು ಅವಳು ಸರ್ನೇಮು? ಸೌತಾ ನಾರ್ತಾ? ಹಾಂ, ಸೇಮ್ ಬ್ರ್ಯಾಂಡ್ ಆಯಿತಾ? ಬಾಯ್. ಓ ಓ ಸೇಮ್. ನೀವು ನಾರ್ತ್ ಸೌತ್ ಅವ್ರು ಯಾರನ್ನಾದರೂ ಪಟಾಯಿಸಬೇಕು ಅಂತಿದ್ರೆ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ. ಹಾಗೆ ಮರೀದೆ ಲೈಕ್ ಮತ್ತು ಕಮೆಂಟ್ ಮಾಡಿ. ನಿಮ್ಮನೆಗೂ ಮುಯಿ ಕಳಿಸ್ಬೇಕು ಅಂತಿದ್ರೆ ಪೇಪರ್ ಫ್ರೇಮ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆ ಲೇ ಸರೋಜಾ, ಆಯ್ತೇನೆ ಮೇಕಪ್ಪು, ಬೇಗ ಹೊರಡಬೇಕು ಕಣೆ. ಬರಲಾ? ಹಾಗೇನೆ ಮರೀದೆ ಬೆಲ್ ಐಕನ್ನ ಒತ್ತಿ. ಓಕೆ.